ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಬನ್ನಿ ಇವತ್ತಿನ ವಿಷಯ ನೋಡೋಣ. ಮದುವೆ ಮಾಡಿಕೊಳ್ಳುವವರಿಗೆ ಮೋದಿಯಿಂದ ಭರ್ಜರಿ ಗಿಫ್ಟ್ ಮಿಸ್ ಮಾಡ್ಕೋಬೇಡಿ. ಬನ್ನಿ ಗೆಳೆಯರೆ. ಹಲೋ ಗೆಳೆಯರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮದುವೆ ಮಾಡಿಕೊಳ್ಳುವವರಿಗೆ ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದ್ದಾರೆ. ಯಾವುದೇ ಆ ಹೊಸ ಯೋಜನೆ ಎಂಬುದನ್ನು ಈ ಲೇಖನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಮ್ಮ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋವನ್ನು ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಇರುವ ಹಾಗೆ ವೆಡ್ ಇನ್ ಇಂಡಿಯಾ ಎಂದು ಮಾಡುವ ಮೂಲಕ ಇಲ್ಲಿನ ಹೂಡಿಕೆ ಬೇರೆ ದೇಶಗಳಿಗೆ ಹೋಗುವ ಬದಲಿಗೆ ನಮ್ಮ ದೇಶದಲ್ಲಿ ಉಳಿಸಿಕೊಂಡು ಡೆಸ್ಟಿನೇಷನ್ ವೆಡ್ಡಿಂಗ್ ಜಾಗಗಳು ಬೆಳೆಯಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ಮೋದಿಜಿಯವರ ಮನ್ ಕಿ ಬಾತ್ನಲ್ಲಿ ಈ ವಿಷಯವಾಗಿ ಪ್ರಸ್ತಾಪಿಸಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಹೂಡಿಕೆದಾರರ ಸಮಾವೇಶದಲ್ಲಿ ಮತ್ತೆ ಇದೇ ವಿಚಾರವನ್ನು ಹೇಳಿ ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಿದ್ದಾರೆ. ನೋಡಿ, ಇದನ್ನು ಮನ್ ಕಿ ಬಾತನ್ನು ಇದರಲ್ಲಿ ಇವರು ಪ್ರಸ್ತಾಪಿಸಿದ್ದಾರೆ. ಇದು ಏನು ಅಂತ ಮುಂದೆ ನೋಡೋಣ ಬನ್ನಿ. 5,000 ಭಾರತದ ಮದುವೆಗಳು ವಿದೇಶಗಳಲ್ಲಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇತ್ತೀಚೆಗೆ ಒಂದು ಅಂಕಿಅಂಶದ ಪ್ರಕಾರ ಪ್ರತಿ ವರ್ಷ 5,000 ಮದುವೆಗಳು ಭಾರತವನ್ನು ಬಿಟ್ಟು ಬೇರೆ ದೇಶಗಳಲ್ಲಿ ನಡೆಯುತ್ತಿವೆ. ಇವೆಲ್ಲ ವಧುವರ ಇಬ್ಬರೂ ಭಾರತದವರೇ ಆಗಿರುವುದೇ ಹೆಚ್ಚಾಗಿದೆ. ಒಂದೇ ಮದುವೆಗೆ ತಗಲುವ ಎಲ್ಲ ಖರ್ಚು ಭಾರತದ್ದು ಆಗಿದ್ದು ಹೊರದೇಶಗಳಲ್ಲಿ ಅದು ಹೂಡಿಕೆಯಾಗುತ್ತಿದೆ. ನೋಡಿ, ಈಗ ನಮ್ಮ ದೇಶದಲ್ಲಿ ಈಗ ಮದುವೆ ಮಾಡಬೇಕು ಅಂತಂದರೆ ಏನೇನು ಗೊತ್ತು ನಿಮಗೆ? ಸಂಪ್ರದಾಯಗಳು. ಈಗ ಮದುವೆ ಹೆಣ್ಣಿನ ಕಡೆಯಿಂದ ಗಂಡಿನ ಕಡೆಯಿಂದ ವರದಕ್ಷಿಣೆ ಇದೆಲ್ಲ ತಗೋಬಾರ್ದು. ಆದರೂ ಈಗ ಎಲ್ಲರೂ ತಗೋತಾರೆ ಆಲ್ಮೋಸ್ಟ್ ಅಲ್ವಾ. ಹಾಗಾಗಿ ಇದು ಅಂದರೆ ಇಲ್ಲಿಯವರು ಹೋಗಿ ಬೇರೆ ದೇಶದಲ್ಲಿ ಮದುವೆ ಆಗೋದು ಅದೊಂದು ಟ್ರೆಂಡ್ ಆಗಿದೆ. ಅಮೇರಿಕದಲ್ಲಿ ಮದುವೆ ಆಗಿದೆ, ಅಲ್ಲಿ ಮದುವೆ ಆಗಿದೆ ಅಂತ ಹೇಳ್ಕೊಳ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈ ಮೋದಿಜಿಯವರು ಏನೋ ಒಂದು ಹೊಸ ವಿಷಯ ತಂದಿದ್ದಾರೆ. ನೋಡೋಣ ಏನು ಅಂತ. ಮೋದಿಜಿಯವರ ಅಭಿಪ್ರಾಯದ ಪ್ರಕಾರ ಮದುವೆಗಳು ಸ್ವರ್ಗದಲ್ಲೇ ನಿರ್ಧಾರವಾಗಿರುತ್ತದೆ. ಭಾರತ ಸ್ವರ್ಗದಂಥ ಭೂಮಿಯನ್ನು ಬಿಟ್ಟು ಹೊರದೇಶಗಳಲ್ಲಿ ಏತಕ್ಕೆ ಮದುವೆ ಮಾಡಿಕೊಳ್ಳಬೇಕು? ಉತ್ತರಾಖಂಡವು ದೇವಭೂಮಿ. ಇಂತಹ ಪವಿತ್ರ ಭೂಮಿಯಲ್ಲಿ ನಡೆದಿರ ಅದು ಸುಂದರವಾಗಿರುತ್ತದೆ. ಉತ್ತರಾಖಂಡ ಮುಂದಿನ ಡೆಸ್ಟಿನೇಷನ್ ವೆಡ್ಡಿಂಗ್. ಉತ್ತರಾಖಂಡದಲ್ಲಿರುವ ಡೆಸ್ಟಿನೇಷನ್ ಮ್ಯಾರೇಜ್ಗಳ ಆರಂಭವಾದರೆ ಇಲ್ಲಿನ ಹುಡುಗಿಯರು ವಿದೇಶಗಳಲ್ಲಿ ಹೋಗಿ ಮದುವೆಯಾಗಲು ಬದಲು ಉತ್ತರಾಖಂಡವನ್ನು ಅರಿಸಿದರೆ ಆದಷ್ಟು ಬೇಗ ಉತ್ತರಾಖಂಡ ಡೆಸ್ಟಿನೇಷನ್ ಮ್ಯಾರೇಜ್ಗೆ ಅಗ್ರಗಣ್ಯ ಸ್ಥಾನವನ್ನು ಏರುತ್ತದೆ. ಉತ್ತರಾಖಂಡದಲ್ಲಿರುವ ಹಲವಾರು ಪ್ರದೇಶಗಳು ಸಾಕಷ್ಟು ಆಕರ್ಷಿತವಾಗಿವೆ. ಇಲ್ಲಿ ಮದುವೆ ಆರಂಭವಾದರೆ ಭಾರತ ಅಷ್ಟೇ ಅಲ್ಲದೆ ಬೇರೆ ದೇಶದ ಜನರು ಬಂದು ಭೂಮಿಯನ್ನು ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದೇ ರೀತಿಯಾದರೆ ಉತ್ತರಾಖಂಡ ಡೆಸ್ಟಿನೇಷನ್ ವೆಡ್ಡಿಂಗ್ ತಾಣವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಡೆಸ್ಟಿನೇಷನ್ ವೆಡ್ಡಿಂಗ್ 1,000 ಕೋಟಿ ಬಿಸ್ನೆಸ್. ಬೇರೆ ದೇಶಗಳಲ್ಲಿ ಮದುವೆ ನಡೆಸುವುದರಿಂದ ಭಾರತಕ್ಕೆ ಸಾಕಷ್ಟು ನಷ್ಟವಾಗುತ್ತಿದೆ. ಒಂದು ಅಂದಾಜಿಗೆ ಪ್ರಕಾರ 70,000ರಿಂದ 1 ಕೋಟಿಯವರೆಗೆ ತನಕ ಹೂಡಿಕೆ ಭಾರತವನ್ನು ಬಿಟ್ಟು ಬೇರೆ ದೇಶಗಳಲ್ಲಿ ಹೋಗುತ್ತಿರುವುದು. ಅಂದರೆ ನಮ್ಮ ದೇಶದಲ್ಲಿ ಖರ್ಚು ಮಾಡೋದನ್ನ ಈಗ ನೀವೇ ನೋಡಿದ್ರೆ GST ಯಾವುದೋ GST ನಾವು ಕಟ್ತಾ ಇಲ್ಲ ಅಂತ ಯಾರು ಹೇಳಂಗೇ ಇಲ್ಲ. ಎಲ್ಲರೂ ಇಂಡೈರೆಕ್ಟಾಗಿ ಕಟ್ತಾರೆ. ಈಗ ಏನೇ ಒಂದು ಮದುವೆ ಮಾಡಬೇಕು ಅಂದರೆ ಒಂದು ಪ್ರಾಡಕ್ಟ್ನ ತಗೊಳ್ಳೇಬೇಕು. ಒಂದು ಯಾವ್ದಾದ್ರು ಒಂದು ಈಗ ಬಟ್ಟೆ ಆಗಿರಲಿ, ಈಗ ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಅವರು ಈಗ ಏನೋ ಒಂದು ಬಟ್ಟೆ ತಗೋತೀರಾ, ಮದುವೆಗೆ ಹೆಣ್ಣಿಗೆ ಸೀರೆ ತಗೋತೀರಾ, ಈ ಥರ ತಗೊಂಡಾಗ GST ಪೇ ಮಾಡೇ ಮಾಡ್ತೀರಾ. GST ಎಲ್ಲರಿಗೂ ಗೊತ್ತಿರುತ್ತೆ.
ಡೈರೆಕ್ಟಾಗಿ ಆಗಿಲ್ದವರು ಇಂಡೈರೆಕ್ಟಾಗಾರ ಕಟ್ಟಿರ್ತಾರೆ, ಪ್ರತಿಯೊಬ್ಬರು ಕಟ್ಟಿರ್ತಾರೆ. ಅದೇ ಥರ ಹೇಳ್ತಿದ್ದಾರೆ ಮೋದಿಜಿಯವರು. ಇಂಡೈರೆಕ್ಟಾಗಿ ದುಡ್ಡು, ಈಗ ಪ್ರಾಡಕ್ಟ್ ಏನಾರಾಗಲಿ ಖರ್ಚಾಗೋದನ್ನ ಇಲ್ಲಿ ಖರ್ಚು ಮಾಡೋದನ್ನ ಅದು ನಮ್ಮ ದೇಶಕ್ಕೆ ಹಣ ಹಂಚಬೇಕು ಅಷ್ಟೇ, ಎಲ್ಲ ಹರಿದಾಡಬೇಕು, ಲಿಕ್ವಿಡ್ ರೂಪದಲ್ಲಿ ಇರಬೇಕು ಹಣ ಅಂತ ಹೇಳ್ತಿದ್ದಾರೆ. ಅದು ಬೇರೆ ದೇಶಕ್ಕೆ ಹೋದರೆ ಅಲ್ಲಿಗೆ ಹೋಗ್ಬಿಡುತ್ತೆ, ನಮ್ಮ ಫಂಡು ಅಲ್ಲಿಗೆ ಹೋದರೆ ನಮ್ಮ ದೇಶ ಬೆಳವಣಿಗೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ರೀತಿ ನಮ್ಮ ದೇಶಗಳು ಸಂಪತ್ತು ಬೇರೆ ದೇಶಗಳಲ್ಲಿ ಹರಿದು ಹೋಗುತ್ತಿದೆ ನೋಡಿ, ನಾನು ಹೇಳ್ದಾಗೆ ಈ ರೀತಿ ಆಗಬಾರದು. ನಮ್ಮ ದೇಶದಲ್ಲೇ ಮದುವೆಗಳು ನಡೆಯಬೇಕು. ಇದರಿಂದ ಇಲ್ಲಿನ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾಗುತ್ತವೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮದುವೆ ಆಗೋರಿಗೆ ಈ ಥರ ಒಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ಬೋದು ಮೋದಿಜಿಯವರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.